ನೀವು ಪೇಪರ್ಗಳೆಲ್ಲ ಬರ್ತಿದ್ರಲ್ಲ, ಮನ್ಸೂರೆ ಕಾವ್ಯನಮದಿಂದ ಬರೀತಿದ್ರೆ ಅಥವಾ? ಇಲ್ಲ, ಮನ್ಸೋರೆ ಅಂತ ಆಮೇಲೆ ಶುರು ಮಾಡ್ಕೊಂಡಿದ್ದು. ನಾನು ಮನ್ಸೋರೆ ಅಂತ ಹೆಸರಿಟ್ಕೊಳಕ್ಕೆ ಸ್ಟಾರ್ಟ್ ಮಾಡಿದ್ದು 2008-9 ಅನ್ಸುತ್ತೆ. ಸೊ ಆ ಟೈಮಲ್ಲಿ ನಾವು ಒಂದು ಬುಕ್ ಪಬ್ಲಿಷ್ ಮಾಡಿದ್ವಿ. ಏನು, ಆರ್ಟಿಗೆ ಸಂಬಂಧಪಟ್ಟ ದೃಶ್ಯ ಅಂತ. ಆರ್ಟಿಗೆ ಸಂಬಂಧಪಟ್ಟ ರಿಲೇಟೆಡ್ ಆರ್ಟಿಕಲ್ಸ್, ಒಂದು 10 ಆರ್ಟಿಕಲ್ಸ್ನ ಕಲೆಕ್ಟ್ ಮಾಡಿ ನನ್ನ ಫ್ರೆಂಡು ದಿನೇಶ್ ಅಂತ, ಅವನು ನಾನೆಲ್ಲ ಸೇರಿಕೊಂಡು ಬೆಳಕಂಡಿ ಪಬ್ಲಿಕೇಶನ್ ಅಂತ ಹೆಸರಲ್ಲಿ ದೃಶ್ಯ ಅಂತ ಒಂದು ಬುಕ್ನ ಪಬ್ಲಿಷ್ ಮಾಡಿದ್ವಿ. ಅಂದ್ರೆ ಅವ್ರದ್ದೆಷ್ಟು ಲೇಖನ, ನಿಮ್ದೆಷ್ಟು? ಅಲ್ಲ, ಕಲೆಕ್ಟಿವ್, ಬೇರೆ ಬೇರೆಯವ್ರ ಕೈಲಿ ಬರ್ಸಿದ್ದಂತ. ನಾನು ಸಂಪಾದಕ ಎಸ್ ಮಂಜುನಾಥ ಅಂತ. ಸೊ ಅದನ್ನು ಪಬ್ಲಿಷ್ ಮಾಡಿದ್ಮೇಲೆ ನಮ್ಮ ಗುರುಗಳು ಹೇಳಿದ್ರು, ಇದನ್ನು ಎಲ್ಲ ಪೇಪರ್ಗೂ ಕೊಟ್ಬಿಟ್ಟು ಬಾ, ಅವರು ಅದ್ರ ಬಗ್ಗೆ ವಿಮರ್ಶೆ ಮಾಡಿ ಹಾಕ್ತಾರೆ ಅಂತ. ಎಲ್ಲ ಪೇಪರ್ಗೂ ಕೊಟ್ಟೆ. ಅದೇ ಥರ ಕನ್ನಡಪ್ರಭಗೆ ಕೊಡೋಕೆ ಹೋದೆ. ಅಲ್ಲಿ ನನ್ನ ಫ್ರೆಂಡ್ ಒಬ್ರು ಇದ್ದರು. ಈ ಬುಕ್ನ ಈ ಥರ ಒಬ್ಬರು ಡಾವೆಂಕಿ ಅನ್ಸುತ್ತೆ, ಐ ಥಿಂಕ್ ಕನ್ನಡಪ್ರಭದಲ್ಲಿ ಅವರು ಇದನ್ನು ವಿಮರ್ಶೆ ಎಲ್ಲ ಮಾಡೋದು. ಅವ್ರಿಗೆ ಹೇಳ್ತೀನಿ, ಡಾವೆಂಕಿನೇ ಯಾರೋ ಗೊತ್ತಿಲ್ಲ, ಎಕ್ಸಾಕ್ಟ್ ನೆನಪಿಲ್ಲ, ಸಮಥಿಂಗ್ ಯಾರೋ ಒಬ್ಬರು. ಅವ್ರಿಗೆ ಹೇಳ್ತೀನಿ, ಅವರೇ ಬಂದು ತಗೊತಾರೆ ಅಂತ ಹೇಳಿದ್ರು. ನಾನು ಹೋಗಿ ಅಲ್ಲಿ ಕೂತಿದ್ದೆ ಆಚೆ. ಅವ್ರು ಹೋಗಿ ಏನು ಹೇಳಿದ್ದಾರೆ, ಸರ್ ಎಸ್ ಮಂಜುನಾಥ್ ಅವ್ರು ಬಂದಿದ್ದಾರೆ, ಬುಕ್ ಕೊಡ್ಬೇಕಂತೆ ಅಂತ. ಅವರು ಎಸ್ ಮಂಜುನಾಥ್ ಅವ್ರು ಬಂದವರು ಅಂತ ಹೇಳ್ಬಿಟ್ಟು ಸೀದಾ ಎದ್ದು ಬಂದ್ಬಿಟ್ಟವ್ರೆ. ಎದ್ದು ಬಂದ್ಬಿಟ್ಟು ಆ ಕಡೆ ಈ ಕಡೆ ಹುಡುಕ್ತಾವ್ರೆ. ಅವ್ರು ಅನ್ಕೊಂಡಿರೋ ಯಾರೋ ಮೈಸೂರವರು ಕವಿ ಇದ್ರಲ್ಲ, ಅವ್ರು ಬಂದಿದ್ದಾರೆ ಅಂತ ಅವ್ರು ಅನ್ಕೊಂಡಿರೋದು. ನಾನು ಸುಮ್ಮನೆ ಹಿಂಗೆ ಬ್ಯಾಗ್ ಹಾಕೊಂಡು ಕೂತ್ಕೊಂಡಿದ್ದೀನಿ. ನಾನು ಸರ್ ಇವರೇನೇನು ಅಂತ ಹೇಳ್ಬಿಟ್ಟು ಎದ್ದು ನಿಂತ್ಕೊಂಡು ಸರ್ ಅಂತಂದೆ. ಇಲ್ಲ, ಒಂದು 5 ನಿಮಿಷ ಅಲ್ಲ, ಯಾರೋ ಬಂದಿದ್ದಾರೆ ಅಂತ. ನಾನು ಸ್ವಲ್ಪ ಹೊತ್ತು ನೋಡಿದೆ. ಅವ್ರು ಆ ಕಡೆ ಈ ಕಡೆ ನೋಡ್ಬಿಟ್ಟು ಅವ್ರು ಫೋನ್ ಮಾಡಿದ್ರು, ಯಾರು ಬಂದಿಲ್ವಲ್ಲ ಅಂತ. ಅಲ್ಲೇ ಇದ್ದಾರೆ ಸರ್, ಕೂತಿದ್ದಾರೆ ಅಂತಂದ್ರು. ನನ್ನ ಕಡೆ ನೋಡಿದ್ರು, ಸರ್ ಮಂಜುನಾಥ್ ಅಂತ ಬುಕ್ಕು ಅಂತ. ಅದು ನನಗೂ ಒಂಥರ ಮುಜುಗರ ಆಯಿತು, ಅವ್ರಿಗೂ ಒಂದ್ಸಲ ಮುಜುಗರ ಆಯಿತು. ಅದಾದಮೇಲೆ ನಾನು ಡಿಸೈಡ್ ಮಾಡಿದ್ದು, ಈ ಎಸ್ ಮಂಜುನಾಥ್ ಅನ್ನೋದು ಈ ಕರ್ನಾಟಕದಲ್ಲಿ ಯಾವತ್ತಿದ್ರೂ ಇದಕ್ಕೆ ಸಪ್ರೇಟ್ ಐಡೆಂಟಿಟಿ ಬರೋದೇ ಇಲ್ಲ. ಇದು ಗುಂಪಲ್ ಗೋವಿಂದ. ಸರಿ, ಏನಾರು ಒಂದು. ಆವಾಗ ನಾನು ಸಂಪದ ಅಂತ ಬ್ಲಾಗೆಲ್ಲ ಬರಿತಾ ಇದ್ದೆ. ಸೊ ಸಂಪದಲ್ಲೂ ಬರೀತಾ ಇದ್ದೆ, ಆನ್ಲೈನ್ ಗೂಗಲ್ದು ಬ್ಲಾಗ್ ಸ್ಪಾಟಲ್ಲೆಲ್ಲ ಬರೀತಾ ಇದ್ದೆ. ಸೊ ಆ ಟೈಮಲ್ಲಿ ನನ್ನದೇ ಯಾರೋ ಒಂದು ಹೆಸರು ಇಟ್ಕೋಬೇಕು ಅಂತೇಳಿ, ಏನು ಇಟ್ಕೋಬೇಕು ಅಂತ ಹೇಳ್ಬಿಟ್ಟು ಸುಮಾರು ಒಂದಷ್ಟೆಲ್ಲ ಟ್ರೈ ಮಾಡಿ, ಕಾವ್ಯನಾಮಗಳು, ಅಂಬಿಕಾತನ ಇದೆ ಥರದ್ದು, ನಮ್ದು ಏನೇನೋ ಎಲ್ಲ ಯೋಚನೆ ಮಾಡಿ, ಕೊನೆಗೆ ಯಾವುದೋ ಯಾಕೆ ನನ್ನ ಹೆಸರಲ್ಲೇ ಇಟ್ಕೋಬೇಕಲ್ಲ ಅಂತೇಳಿ, ಅದೇ ಕುವೆಂಪು ಅವರು ಇನ್ಸ್ಪಿರೇಷನ್. ಕುವೆಂಪು ಅನ್ನೋ ಥರದಲ್ಲಿ ಅಪ್ಪನ ಹೆಸರು ಸೋಮಕೇಶವ ರೆಡ್ಡಿ. ಅಪ್ಪ ಅಂದರೆ ತುಂಬ ಇಷ್ಟ. ಸರಿ, ಸೋರೆ ಅದನ್ನು ಸೋರೆ ಸಮಥಿಂಗ್ ಎಲ್ಲ ಈ ಕಡೆ ಈಕ್ವೇಷನ್ನು ಮಲ್ಟಿಪ್ಲಿಕೇಶನ್ ಎಲ್ಲ ಮಾಡಿ ಕೊನೆಗೆ ಸೋರೆ ಅಂತಿಟ್ಟೆ. ಅದು ಆ್ಯಕ್ಚುಲಿ ಎಷ್ಟು ಚೆನ್ನಾಗಿ ವರ್ಕ್ ಆಯಿತು ಅಂತಂದರೆ, ತುಂಬ ಜನ ನನ್ನನ್ನು ಸಂಪದದಲ್ಲಿರೋರೆಲ್ಲನೂ ಮಂಜು ಬಿಟ್ಬಿಟ್ಟು ಮನ್ಸೋರೆ ನೆಕ್ಸ್ಟ್ ಶುರು ಮಾಡಿಬಿಟ್ರು. ಅದಕ್ಕೆ ಸೌಂಡಿಂಗ್ ತುಂಬ ಚೆನ್ನಾಗಿತ್ತು. ಸೊ ಆ ಕಾರಣಕ್ಕೆ ಅಲ್ಲಿಂದ ಮುಂದಕ್ಕೆ ಮನ್ಸೋರೆ ಅಂತಲೇ ಶುರು ಮಾಡಿದೆ. ಈಗ ಮಂಜು ಅಂತ ತುಂಬ ನನ್ನ ಹಳೆ ಫ್ರೆಂಡ್ಸು ಪರಿಚಯದವ್ರು ಬಿಟ್ಟರೆ ಹೊಸಬ್ರು ಯಾರೂ ಮನ್ಸೋರೆ ಮಂಜು ಅಂತ ಕರೆಯೋದೇ ಇಲ್ಲ. ಮಂಜು ಅಂತ ಕೇಳಿದ ತಕ್ಷಣ ಅದಕ್ಕೆ ಬೇರೆ ಏನೋ ಸೌಂಡಿಂಗ್ ಥರ ಇರುತ್ತೆ. ಈಗ ಮನ್ಸೋರೆ ಅಂದರೆ ಮಾತ್ರ ನಾರ್ಮಲ್ ಅನಿಸುತ್ತೆ. ಸೊ ಈ ಥರ ಮನ್ಸೋರೆ ಬಂದಿದ್ದು. ಬಟ್ ಅದೊಂಥರ ನಾನು ಸುಮ್ಮನೆ ರ್ಯಾಂಡಮಾಗಿ ಹುಟ್ಟಾಕಿದ ಪದ ಇವತ್ತು. ಮತ್ತು ನಾನು ಕೇಳಿದ ಪಟ್ಟಿಗೆ ಅಂದರೆ ಈ ರೆಡ್ಡಿ ಅನ್ನೋದೊಂದು ಜಾತಿ ಸೂಚಕ ಪದವನ್ನು ಇದು ಮಾಡೋಕ್ಕೂ ಕೂಡ ಇದು ಸಪೋರ್ಟ್ ಆಯಿತು ಅನ್ನೋ ಥರ ಅದನ್ನು ಅನ್ಕೊಳ್ಳೋರು ಅನ್ಕೋತಾರೆ. ಈಗ ಏನು ಅಂತಂದರೆ, ಮಂಜುನಾಥ ಹೆಸರಲ್ಲಿ ರೆಡ್ಡಿ ಇಲ್ಲ, ಸೋಮಕೇಶವ ರೆಡ್ಡಿಯಲ್ಲಿ ರೆಡ್ಡಿ ಇದೆ. ಅದು ಅವರ ಅಪ್ಪ ಇಟ್ಟಿರೋದು. ಮುನಿ ವೆಂಕಟ ರೆಡ್ಡಿ ಅವರು ಸೋಮಕೇಶವ ರೆಡ್ಡಿ ಅವ್ರಿಗೆ ರೆಡ್ಡಿ ಅಂತ ಇಟ್ಟಿದ್ದಾರೆ. ಬಟ್ ನಮ್ಮಪ್ಪ ನಂಗೆ ರೆಡ್ಡಿ ಅಂತ ಇಡಲಿಲ್ಲ, ಮಂಜುನಾಥ್ ಅಷ್ಟೇ ಇರೋದು. ಸೊ ಈಗ ನಮ್ಮ ಅಪ್ಪನ ಹೆಸರನ್ನ ನಾನು ಮನ್ಸೋ ಅಂತ ಇಡೋಕ್ಕೆ ಆಗಲಿಲ್ಲ. ಅದು ಅನ್ಫಿನಿಶ್ಡ್ ಅಂತ ಅನಿಸ್ತಾಯಿತ್ತು. ಅದಕ್ಕೆ ಮನ್ಸೋರೆ ಅಂತ ಇಟ್ಟೆ. ಮತ್ತು ಅದರಲ್ಲೂ ಇನ್ನೊಂದೇನು ಅಂತಂದರೆ, ಮಂಜುನಾಥ 1.5 ಮಾತ್ರ ಬರುತ್ತೆ, ಸೋರೆ 2.5 ಬರುತ್ತೆ. ಸೊ ಅಪ್ಪಂದು ಕ್ರೆಡಿಬಿಲಿಟಿ ಜಾಸ್ತಿ ಇರಬೇಕು ಅಂತೇಳಿ ಅರೇನು ಸೇರಿಸ್ಕೊಂಡೆ. ವ್ಯಾಕರಣಬದ್ಧವಾಗಿರೂ ಅಪ್ಪನಿಗೆ ಜಾಸ್ತಿ ಅಂದರೆ, ಅದು ಆಸೆ ಏನು ಅಂತಂದರೆ, ಎಷ್ಟು ವರ್ಷ ನನ್ನ ಹೆಸರು ಉಳ್ಕೊಳ್ಳುತ್ತೋ ಅಷ್ಟು ವರ್ಷ ನಮ್ಮ ಅಪ್ಪನ ಹೆಸರು ಉಳ್ಕೊಬೇಕು. ಆಬ್ವಿಯಸ್ಲಿ ಮನ್ಸೋರೆ ಅಂತಂದರೆ ಯಾರೂ ಅಲ್ಲಿ ಬಿಡಲ್ಲ, ಏನಿದು ಅಂತ ಹುಡುಕ್ತಾರೆ. ಸೊ ಅಲ್ಲಿ ಮನ್ಸೋರೆ ಅಂತಂದರೆ ಮಂಜುನಾಥ ನಮ್ಮ ಅಪ್ಪನ ಹೆಸರನ್ನ, ನನ್ನ ಸಿನಿಮಾ ನನ್ನ ಹೆಸರು ಎಷ್ಟು ವರ್ಷ ಉಳ್ಕೊಳ್ಳುತ್ತೋ ಅಷ್ಟು ವರ್ಷ ನಮ್ಮ ಅಪ್ಪನ ಹೆಸರು ಇರುತ್ತೆ. ಸೊ ಅದಕ್ಕೆ ಅದು ಜಾತಿ ಸೂಚಕ ಅಂತ ಅವ್ರು ಅಂದ್ಕೊಂಡ್ರೆ ನಾನೇನು ಮಾಡೋಕ್ಕಾಗಲ್ಲ. ನಾವು ಉತ್ತರ ಕರ್ನಾಟಕದಲ್ಲೆಲ್ಲ ಹೆಂಗಂದರೆ 3 ಹೆಸರುಗಳು ಇರ್ತವೆ. ಅದು ನೆನಪಾಯ್ತು ನನಗೆ. ಅಂದರೆ ನನ್ನ ಹೆಸರು ನೋಡಿ, ಪೂರ್ತಿ ಹೆಸರು ಹೇಳ್ಬೇಕು, ಹನುಮಂತ್ ಭೀಮಪ್ಪ ಹಾಲಿಗಿರಿ ಅಂತ. ಪ್ರತಿಯೊಬ್ಬರು ಕೂಡ ತಂದೆ ಹೆಸರು ಹೇಳಿಬಿಟ್ಟೇ ಹೇಳೋದು. ಅಂದರೆ ಅದು ತಂದೆಗೆ ಇರುವಂಥ ಇದು ಪ್ರೀತಿ ಮತ್ತು ತಂದೆತನ ಮತ್ತು ಅವ್ರ ಕುಲ ಗುರುತಿಸುವಂಥದ್ದು ಅಂತ ಅನಿಸುತ್ತೆ. ಸೊ
ಸೊ ನಮ್ಮದು ನಾನು ಜಾತಿ ಇರಲಿ ಅಂತ ಏನು ಇಟ್ಕೊಂಡಿದ್ದಲ್ಲ, ಯಾಕಂದ್ರೆ ನನ್ನ ಹೆಸರಲ್ಲಿ ಇದ್ದಿದ್ರೆ ನಮ್ಮ ಅಪ್ಪನೇ ನನಗೆ ಸರ್ನೇಮ್ ಕೊಟ್ಟಿಲ್ಲ, ಮಂಜುನಾಥ ಸಾಕು ಹೋಗು ಅಂತ ಬಿಟ್ಟವ್ರೆ. ನಮ್ಮ ಅಪ್ಪನ ಹೆಸರಲ್ಲಿರೋದನ್ನ ತೆಗಿಯೋದು ನನಗೆ ಹೆಂಗೆ ಬೇಕಾಗತ್ತೆ? ಸೊ ನಮ್ಮ ಅಪ್ಪನೇ ಪೂರ್ತಿ ಹೆಸರು ಇಡಲೇಬೇಕಲ್ವಾ? ಈ ಹರಿವು ಸಿನಿಮಾ ನೋಡಿ, ಒಮ್ಮೆ ತುಂಬ ಕಡಿಮೆ ಬಜೆಟಲ್ಲಿ ಮಾಡಿಬಿಟ್ಟು ಒಮ್ಮೆ ನ್ಯಾಷನಲ್ ಅವಾರ್ಡ್, ದಿಢೀರ್ ಅಂತ ನ್ಯಾಷನಲ್ ಅವಾರ್ಡ್. ಯಾರು ಹುಡುಗ, ಯಾರೋ ದೊಡ್ಡವರು ಇರ್ಬೇಕಂತ ನೋಡಿದ್ರೆ ಒಬ್ಬ ಹುಡುಗ. ಅದು ಹೇಗೆ ಸಾಧ್ಯ ಆಯ್ತು? ಆ ಜರ್ನಿ ಅಂದರೆ ಸಿನಿಮಾ ಡೈರೆಕ್ಷನ್ ಮಾಡಬೇಕು ಅನ್ನೋದೊಂದು ಕನಸು ಬರುತ್ತಲ್ಲ, ಅದು ಹೇಗೆ ಸಾಧ್ಯ ಆಯ್ತು? ಇದು ದಿಢೀರ್ ಅಂತ ಏನಿಲ್ಲ, ಅಲ್ಲಲ್ಲ, ಬಟ್ ನಿಮ್ಗೆ ದಿಢೀರಲ್ಲ, ಹೊರಗಡೆ ನೋಡೋವ್ರಿಗೆ, ಹೊರಗಡೆಯಿಂದ ನೋಡೋರಿಗೆ ಅದು ನನ್ನ ಮನ್ಸೂರೆ ಯಾರೋ ದೊಡ್ಡವ್ರು ಇರ್ಬೇಕು, ಯಾರದು ನಿರ್ದೇಶಕ ಅಲ್ಲ. ಅದಕ್ಕೆ ಸಣ್ಣ ಎಕ್ಸಾಂಪಲ್ ಹೇಳ್ಬಿಡ್ತೀನಿ. ಯಾವುದೋ ಒಂದು ಎಲ್ಲೋ ಹಾಸ್ಪಿಟ್ಲಲ್ಲೂ ಎಲ್ಲೋ ಸಮಥಿಂಗ್ ಹರಿವು ನ್ಯಾಷನಲ್ ಅವಾರ್ಡ್ ಬಂದಮೇಲೆ ಗೆಸ್ಟಾಗಿ ಕರೆದಿದ್ರು. ಸರಿ, ನನ್ನ ಹತ್ರ ಒಂದು ಅಪ್ಪಂದು ಕೈನೆಟಿಕ್ ಗಾಡಿ ಇತ್ತು, ಹಳೆ ಗಾಡಿ, ಈಗಲೂ ಇದೆ. ಸೊ ಆ ಗಾಡಿ ಎತ್ಕೊಂಡು ಸೀದಾ ಹೋಗಿ ಅಲ್ಲಿ ಎಂಟ್ರೆನ್ಸಲ್ಲಿ ಅವರೆಲ್ಲ ನಿಂತಿದ್ದಾರೆ. ನಾನು ಅವ್ರ ಮುಂದೆನೇ ಪಾಸ್ ಆಗಿಬಿಟ್ಟು ಅಲ್ಲೆಲ್ಲ ಹೋಗ್ಬಿಟ್ಟು ಗಾಡಿ ನಿಲ್ಲಿಸ್ಬಿಟ್ಟು ಬಂದೆ. ಅವ್ರು ಯಾರಿಗೋ ಕಾಯ್ತಾಯಿದ್ರು, ಬೊಕ್ಕೆ ಎಲ್ಲ ಇಟ್ಕೊಂಡು ಹಿಂಗೆಲ್ಲ ನೋಡ್ತಾಯಿದ್ರು. ನಾನು ಸರಿ ಯಾರೋ ಬರ್ತಾರೇನೋ, ಮೇ ಬಿ ನನ್ನ ಜೊತೆ ಇನ್ಯಾರೋ ಗೆಸ್ಟ್ಗಳಿದ್ದಾರೆ ಅಂತ ನಾನು ಸ್ವಲ್ಪ ಹೊತ್ತು ನೋಡಿದೆ. ಅವ್ರು ನೋಡ್ತಾರೆ ಫೋನ್ ಮಾಡಿದ್ರು ನನಗೇನೆ. ಫೋನ್ ಮಾಡಿಬಿಟ್ಟು, ಸರ್ ಎಲ್ಲಿದ್ದೀರಾ, ಈ ಟೈಮ್ ಆಯಿತು ಅಂತಾರೆ. ಸರ್ ನಾನು ಆಲ್ರೆಡಿ ಬಂದಿದ್ದು, ನಾನು ಇಲ್ಲೇ ಇದ್ದೀನಲ್ಲ ಅಂತಂದೆ. ಹೌದಾ, ಎಲ್ಲಿ ಅಂತ ಹುಡುಕಾಡ್ತಾಯಿದ್ರು. ನಾನು ಪಕ್ಕದಲ್ಲೇ ನಿಂತಿದ್ದೀನಿ. ಓ ಸರ್, ಮನ್ಸವ್ರೆ, ನಾನೇ ಅಂತಂದೆ. ನೀವಾ? ಅಕ್ಕಪಕ್ಕ ಅವರು ಒಂದು 2 ನಿಮಿಷ, ಸರ್ ನ್ಯಾಷನಲ್ ಅವಾರ್ಡ್ ಬಂದಿದ್ದ. ಹೌದು, ನಾನೇ ಅಂತಂದೆ. ಅಲ್ಲ ಸಾರಿ, ಒಂದು ನ್ಯಾಷನಲ್ ಅವಾರ್ಡು ಅಂತಂದರೆ ಬಿಳಿ ಗಡ್ಡ, ಒಂದು ಸ್ವಲ್ಪ ಖಾದಿ ಥರದ ಒಂದು ಇದ್ರಲ್ಲಿ ಬರ್ತಾರೆ ಅಂತ ಅಂದ್ಕೊಂಡಿದ್ವಿ. ಓ ಸಾರಿ ಸರ್, ಬಿಳಿ ಗಡ್ಡ ಪೇಂಟ್ ಮಾಡ್ಕೊಳ್ಳೋಕ್ಕೆ ಟೈಮ್ ಬರಲಿಲ್ಲ ಅಂತೇಳಿ ತಮಾಷೆ ಮಾಡಿದ್ವಿ. ಈ ಥರದ್ದು ಆಗಿದ್ದಾವೆ, 2-3 ಸರ್ತಿ ಆಗಿದೆ. ಸುಮಾರು ಜನ ಕೇಳೋರೆ ನ್ಯಾಷನಲ್ ಅವಾರ್ಡ್ ನಿಮ್ಗೇನೆ ಅಂತ. ಸೊ ಈಗ ಕೇಳಲ್ಲ, ಈಗ ಆಲ್ರೆಡಿ ಬಿಳಿ ಕೂದಲು ಬರೋಕ್ಕೆ ಸ್ಟಾರ್ಟ್ ಆಯಿತು, ಈಗ ವಯಸ್ಸಾಗಿದೆ ಅನ್ನೋ ಲಕ್ಷಣಗಳಿದೆ. ಸೊ ಅದು ಸಿನಿಮಾ ಡೈರೆಕ್ಷನ್ ಮಾಡಬೇಕು ಅನ್ನೋ ಕನಸು ಶುರುವಾಗಿದ್ದು 2008ರಲ್ಲಿ, 2009ರಲ್ಲಿ 2009ರಲ್ಲಿ ಹೀಗೆ ಹುಚ್ಚಾಟಗಳು ನಡೀತಾ ಇತ್ತು. ಅದೇ ಥರದಲ್ಲಿ ನನ್ನ ಕಾಲೇಜಲ್ಲಿ ದಿನೇಶ್ ಅಂತ ಇದ್ದ, ನನ್ನ ಫ್ರೆಂಡ್ ಸರ್ವಣ ಅಂತ, ನಾವೆಲ್ಲ ಸೇರಿ ಒಂದು ಸಿನಿಮಾ ಮಾಡೋಣ ಅಂತೇಳಿ ಆವಾಗ ಒಂದು ಕಥೆನೂ ಬರೆದಿದ್ದೆ, ಫುಲ್ ಸ್ಕ್ರಿಪ್ಟ್ ಬರೆದಿದ್ದೆ. ಫುಲ್ಲು ಖೋಖೋ ಆಟದ ಬಗ್ಗೆ ಇಟ್ಕೊಂಡು ಒಂದು ಫುಲ್ಲೆಲ್ಲ ಸ್ಕ್ರಿಪ್ಟೆಲ್ಲ ಬರೆದು ಸಿನಿಮಾ ಮಾಡಬೇಕು ಅಂತ ಹುಚ್ಚಾಟಗಳು ಹೋದ್ವಿ. ಅದು ಬೇರೆ ಏನೋ ಕಾರಣಗಳಿಂದ ಯಾರೋ ಒಬ್ಬ ಡೈರೆಕ್ಟ್ರು ತುಂಬ ತೀಕ್ಷ್ಣವಾಗಿ ನಮಗೆ ಕ್ಯಾಕರ್ ಸುಗ್ದಿದ್ದ. ಸಿನಿಮಾ ಬಗ್ಗೆ ABCD ಇಲ್ದಿರ ಸಿನಿಮಾ ಇಂಡಸ್ಟ್ರಿ ಹಾಳು ಮಾಡೋಕ್ಕೆ ಬರ್ತೀರಾ? ಸೊ ಹೌದಾ? ಹಂಗೆಲ್ಲ ತುಂಬ ಸೀರಿಯಸ್ ಆಗಿ ಬೈದಿದ್ರು. ಇಂಡಸ್ಟ್ರಿ ಹೊಸಬ್ರು ಬರುವವರೆಗೆ ಸ್ವಾಗತ ಮಾಡೋರು ಇರಲ್ಲ. ನಾನು ತುಂಬ ಅಲ್ಲ, ಅವ್ರು ಹೇಳಿದ್ರಲ್ಲಿ ತಪ್ಪಿರಲಿಲ್ಲ, ಬಟ್ ಆ ಭಾಷೆ ಮಾತ್ರ ಸಮಸ್ಯೆ. ಹೇಳಿ ತಪ್ಪಲ್ಲ ಅನ್ನೋದು ನಮಗೂ ಆಮೇಲೆ ಗೊತ್ತಾಯಿತು. ಸೊ ಅದ್ರ ಬಗ್ಗೆ ಯಾವುದೇ ರೀತಿ ಇದಿಲ್ಲ, ರಿಗ್ರೆಟ್ಸ್ ಇಲ್ಲ. ಅಂದರೆ ಅವ್ರ ಬಗ್ಗೆ ಅದು ಕಹಿ ಇದೇನಿಲ್ಲ ನನಗೆ. ಬಟ್ ಅವರು ಬಳಸಿದ ಭಾಷೆ ಮಾತ್ರ ತುಂಬ ಕೆಟ್ಟ ಭಾಷೆಯಲ್ಲಿ ಬಳಸಿದ್ರು. ಅದು ಸ್ವಲ್ಪ ಚಾಲೆಂಜಿಂಗ್ ಆಯಿತು. ಅಂದರೆ ಏನು ಅಂತಂದರೆ, ನೀವೆಲ್ಲ ಇಂಡಸ್ಟ್ರಿ ಹಾಳು ಮಾಡೋಕ್ಕೆ ಬರ್ತೀರಾ, ನೀವೆಲ್ಲ ಪ್ರೊಡ್ಯೂಸರ್ಸ್ನ ಮುಳುಗ್ಸೋಕ್ಕೆ ಬರ್ತೀರಾ, ಏನು ಗೊತ್ತು ಸಿನಿಮಾ ಬಗ್ಗೆ ನಿಮಗೆ, ಏನು ಝೀರೋ ನಾಲೆಡ್ಜು. ನಂದು ವಿತಂಡವಾದ, ನಾನು ಆರ್ಟ್ ಡೈರೆಕ್ಷನ್ ಮಾಡಿದ್ದೀನಿ, ಶೂಟಿಂಗ್ ಎಕ್ಸ್ಪೀರಿಯನ್ಸ್ ಇದೆ, ಆರ್ಟಿಸ್ಟು, ನನ್ನ ಕಂಪೋಸಿಷನ್ ಗೊತ್ತು, ಹಿಂಗೆಲ್ಲ ನಂದು ವಿತಂಡವಾದ. ಅವರು ತುಂಬ ಕೆಟ್ಟ ಮಾತಲ್ಲಿ ಬೈದರು. ಎಲ್ಲಿವರೆಗೂ ಬೈದಿದ್ರು ಅಂತಂದರೆ, ಫ್ಯೂಚರಲ್ಲಿ ಅಲ್ಲ, ಇವತ್ತಲ್ಲ, ನಿನಗಿರೋ ನಾಲೆಡ್ಜ್ಗೆ ಇನ್ನು 10 ವರ್ಷ ಆದರೂ ನೀನು ಸಿನಿಮಾ ಮಾಡೋಕ್ಕೆ ಲಾಯಕ್ಕಿಲ್ಲ, ಅಪ್ಪಿತಪ್ಪೇನ ಸಿನಿಮಾ ಮಾಡ್ತಾಯಿದ್ರೆ ಹುಡ್ಕೊಂಬಂದು ಚಪ್ಪಲೆಲ್ಲಿ ಹೊಡಿತೀನಿ ಅಂತೆಲ್ಲ ಹೇಳಿದರು. ಪರವಾಗಿಲ್ಲ, ಇಟ್ಸ್ ಓಕೆ. ಬಟ್ ಅದು ನಮಗೆ ಚಾಲೆಂಜಿಂಗ್ ಆಗಿ ತಗೊಂಡ್ವಿ. ನೀವು ಸಿನಿಮಾ ಮಾಡ್ಬೇಕಾ, ಮಾಡಲೇಬೇಕು ಅದು. ಬಟ್ ಆ ಪ್ರಾಜೆಕ್ಟಲ್ಲಿ ಡ್ರಾಪ್ ಆಯಿತು, ಸಿನಿಮಾ ಮಾಡೋಕ್ಕೆ ಹೋಗಲಿಲ್ಲ. ಬಟ್ ಅಲ್ಲಿಂದ ನಾನು ಸಿನಿಮಾನ ಕಲಿಬೇಕು ಅನ್ನೋದನ್ನು ಸ್ಟಾರ್ಟ್ ಆಯಿತು. ಹಂಗೆ ನಮಗೆ ಎಲ್ಲೋ ಯಾರೋ ಇಬ್ಬರು ಡೈರೆಕ್ಟರ್ ಹತ್ರನೂ ಹೋಗಿದೆ 2010ನಲ್ಲಿ ಅನಿಸುತ್ತೆ. ಒಬ್ಬರು ಆಫೀಸಿಗೆ ಕರೆಸಿ ನನ್ನ ಬಗ್ಗೆ ಎಲ್ಲ ಕೇಳಿ, ಸರಿ ಆಯಿತು ಹೇಳ್ತೀನಿ ಹೋಗು ಅಂತಂದ್ರು. ಆಮೇಲೆ ಅವರು ಕೆಲಸ ಕೊಡಲಿಲ್ಲ. ಇನ್ನೊಬ್ಬರು ಮನೆ ಮುಂದೆ ಒಂದು ಇಡೀ ದಿನವೂ ನಿಂತಿದ್ದೆ, ಅಸಿಸ್ಟೆಂಟ್ ಡೈರೆಕ್ಟರ್ ಕೆಲಸ ಸೇರಿಸ್ಕೊತಾರೇನೋ ಅಂತ. ಗೇಟ್ ಓಪನ್ನೇ ಆಗಲಿಲ್ಲ ಕೊನೆಗೂ. ಸೊ ಅದಾದಮೇಲೆ ಇನ್ನು ಯಾರ ಮನೆಗೆ ಹೋಗೋದು ಬೇಡ, ನಾವು ಹಂಗೆ ಕಲಿಯೋಣ ಅಂತ ಶುರು ಮಾಡ್ಕೊಂಡೆ. ಇನ್ ಬಿಟ್ವೀನಲ್ಲಿ ನಾನು 2009ನಲ್ಲೇ ಇನ್ನೊಂದು ಸ್ಕ್ರಿಪ್ಟ್ ಬರೀಬೇಕು ಅಂತ ಆಸೆ ಇತ್ತು. ಸೊ ಈ ಥರದ್ದೆಲ್ಲ ಕನಸುಗಳು ಅವಾಗೇ ಶುರುವಾಗಿತ್ತು, ಬಟ್ ಸೀರಿಯಸ್ ಆಗಿ ಮಾಡೋಕ್ಕೆ ಹೋಗಿರಲಿಲ್ಲ. ಬಟ್ 2011ನಲ್ಲಿ ಸಿನಿಮಾ ಒಂದು ಶಾರ್ಟ್ ಫಿಲ್ಮ್ ಮಾಡೋಣ ಅನ್ನೋ ಒಂದು ಕನಸು ಶುರುವಾಗಿದೆ. ಹರಿಯುವುದು ಸಂಬಂಧಪಟ್ಟಿದ್ದು. ಇದು ಪ್ರಜಾವಾಣಿಲಿ ಅಂತಃಕರಣ ಅಂತ ಅಂಕಣದಲ್ಲಿ ಡಾಕ್ಟರ್ ಆಶಾ ಬೆನ್ಕಪ್ಪ ಅವರು ಬರೆದಿದ್ರು ಒಂದು ಕಾಲಮ್ಮು, ವಾಣಿ ವಿಲಾಸಲ್ಲಾಗಿದ್ದಂಥ ರಿಯಲ್ ಸ್ಟೋರಿ.
ಬಡವರ ಬದುಕು ತುಟ್ಟಿ ಸಾವು ಇನ್ನೂ ತುಟ್ಟಿ ಅಂತ ಒಂದು ಕಾಲಮ್ ಅದು. ಅದು ತುಂಬ ಡಿಸ್ಟರ್ಬ್ ಮಾಡಿಬಿಡ್ತು ನನಗೆ. ಯಾಕಂದರೆ 2010 ನಮ್ಮ ತಂದೆ ತೀರ್ಕೊಂಡಿದ್ರು. 2011 ಏಪ್ರಿಲಲ್ಲಿ ಇನ್ನೂ ಒಂದು 6-7 ತಿಂಗಳಲ್ಲೇ ಈ ಆರ್ಟಿಕಲ್ ಓದಿದ್ದು. ತುಂಬ ಡಿಸ್ಟರ್ಬ್ ಆಗಿದೆ. ಸೊ ನಾನು ನಮ್ಮ ಅಪ್ಪನ ಜೊತೆ ಅವಾಗ ನಮ್ಮಪ್ಪ ಟಿಪಿಕಲ್ ಕಮರ್ಷಿಯಲ್ ಸಿನಿಮಾಗಳು ನೋಡೋರು, ಮೆಲೋ ಡ್ರಾಮಾ ಹೈ ಇರೋಂಥ ಸಿನಿಮಾಗಳನ್ನ ಜಾಸ್ತಿ ನೋಡೋರು. ನನಗೆ ಫೆಸ್ಟಿವಲ್ ಸಿನಿಮಾ ನೋಡೋದೆಲ್ಲ ಆವಾಗ ಅಭ್ಯಾಸ ಶುರುವಾಗೋಗಿತ್ತು. ವರ್ಲ್ಡ್ ಸಿನಿಮಾಗಳು ನೋಡೋದು, ಅಲ್ಲಿ ಮೆಲೋ ಡ್ರಾಮಾ ಕಡಿಮೆ ಇರುತ್ತೆ. ನಾನು ನಮ್ಮ ಅಪ್ಪನ ರೇಗ್ಸೋದು, ಏನು ಈ ಸಿನಿಮಾ ನೋಡ್ತೀವಿ, ಅದು ಯಾವುದೋ ಒಂದು ಸಿನಿಮಾನ ಅವರು ಏನಿಲ್ಲ ಒಂದು 100 ಸರ್ತಿ ನೋಡಿರ್ತಾರೆ. ಪ್ರತಿ ಸರ್ತಿ ನೋಡೋವಾಗಲೂ ಅಷ್ಟೇ ಎಮೋಷ್ನಲ್ ಆಗೋರು. ನನಗೆ ನಾನು ರೇಗ್ಸೋದು ಅವ್ರನ್ನ, ಏನು ಅದು ಅಷ್ಟಲ್ಲಿ ನೋಡಿದಾಗಲೂ ಅದೇ ಆಗುತ್ತೆ ಅಂತ ಗೊತ್ತು ತಾನೆ, ಮತ್ತು ಏನಕ್ಕೆ ಎಮೋಷ್ನಲ್ ಆಗ್ತೀನಿ ಅಂತಾರೆ. ನಿಂಗೆ ಗೊತ್ತಿಲ್ಲ ಬಿಡು, ನಿನಗೆ ತಾಕತ್ರ ನೀನೊಂದು ಸಿನಿಮಾ ಮಾಡಿ ತೋರಿಸು ಅಂತೆಲ್ಲ ನನ್ನ ರೇಗ್ಸೋರು. ನಾನು ಮಾಡಿ ತೋರಿಸ್ತೀನಿ ನೋಡು, ಆಮೇಲೆ ನೋಡು ಹೆಂಗಿರುತ್ತೆ ಸಿನಿಮಾ ಅಂತ. ಸೊ ಈ ಥರದ್ದು ಇದಿತ್ತಲ್ಲ, ಸರಿ ನಮ್ಮ ಅಪ್ಪನ ಡೆಡಿಕೇಟ್ ಮಾಡೋದಕ್ಕೆ ಒಂದು ಶಾರ್ಟ್ ಫಿಲ್ಮ್ ಮಾಡೋಣ, ಈ ಸ್ಟೋರಿ ಇಟ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಹಿಂಗೆ ಫ್ರೆಂಡ್ ಜೊತೆ ಎಲ್ಲ ಡಿಸ್ಕಸ್ ಮಾಡ್ತಾಯಿದ್ದೆ. ಅವರು ಫ್ರೆಂಡ್ ಜೊತೆ ಡಿಸ್ಕಸ್ ಮಾಡ್ತಾಯಿದ್ದಾಗ ಒಬ್ರು ಏನು ಹೇಳೋದಂದರೆ ಅವಿನಾಶ್ ಶೆಟ್ಟಿ ಅಂತ, ಅವರು ಹರಿವುಗೆ ಎಡಿಟರು. ಅವ್ರೇನು ಹೇಳೋದಂದರೆ, ಮಾಡೋದು ಮಾಡ್ತೀರಾ 90 ನಿಮಿಷ ಮಾಡಿಬಿಡಿ, ಫೀಚರ್ ಫಿಲ್ಮು ಫೆಸ್ಟಿವಲ್ಗೆಲ್ಲ ಕಳಿಸ್ಬೋದು ಅಂತ. ಸರ್ ಅಷ್ಟೆಲ್ಲ ಕಥೆ ಇಲ್ಲ, ನೋಡೋಣ ಅಂತ ಹೇಳಿ. ಬಟ್ ಆ್ಯಕ್ಚುಲಿ ಅದು ಬರಿತಾ ಅದು ಫೀಚರ್ ಫಿಲ್ಮ್ಗೆ ಆಗೋಷ್ಟು ಕಥೆ ಆಗೋಯ್ತು. ಬಟ್ ನನಗೆ ಡೈರೆಕ್ಟ್ರ್ ಬೈದಿದ್ರು ಅಂತ ಹೇಳಿದ್ರಲ್ಲ, ಅವ್ರು ಏನಕ್ಕೆ ಬೈದರು ಅನ್ನೋದು ನನಗೆ ಈ ಹರಿವುನ ಫಸ್ಟ್ ಟೈಮ್ ಶೂಟ್ ಮಾಡೋಕ್ಕೆ ಹೋದಾಗಲೇ ಗೊತ್ತಾಗಿತ್ತು, 2012ರಲ್ಲಿ. ಅಂದರೆ ಡೈರೆಕ್ಷನ್ ಅನ್ನೋದು ಬರೀ ಕ್ಯಾಮ್ರಾ, ಫ್ರೇಮು, ಆ್ಯಕ್ಷನ್ನು, ಕಟ್ ಅಷ್ಟೇ ಅಲ್ಲ, ಅದಕ್ಕೆ ಬೇರೆ ಥರದ ಒಂದು ಇಂಟರ್ನಲ್ ಡಿಸಿಪ್ಲಿನ್ ಬೇಕಾಗತ್ತೆ ಅಂತ. ಸೊ 2012ರಲ್ಲಿ ನಮ್ಮ ಅಪ್ಪಂದು ಪೆನ್ಷನ್ ದುಡ್ಡು ಬಂದಿತ್ತು, ಅಕ್ಕನ ಮದುವೆಗೆ ಅಂತ ನನ್ನ ಅಕೌಂಟಲ್ಲೇ ಇತ್ತು. ಯಾರೋ ಒಬ್ಬರು ಫ್ರೆಂಡ್ ಕೇಳಿದ್ದಕ್ಕೆ ನೀನು ಶುರು ಮಾಡೋ, ನನಗೆ ಪ್ರೊಡ್ಯೂಸರ್ ಕೊಡಿಸ್ತೀನಿ ಅಂತೆಲ್ಲ ಹೇಳಿದ್ರು. ಸರಿ, ಆ 1.5 ಲಕ್ಷ ಇಟ್ಕೊಂಡು ಶೂಟಿಂಗ್ ಶುರು ಮಾಡಿ 7 ದಿವಸ ಶೂಟ್ ಮಾಡಿ ಎಲ್ಲ ಅರ್ಧಂಬರ್ಧ, ಯಾವುದೂ ನೆಟ್ಟಿಗಾಗಲಿಲ್ಲ. ನಾನು ಮತ್ತೆ ಅಲ್ಲಿ ನಾನು ಡೈರೆಕ್ಟ್ರಿಗಿಂತ ಜಾಸ್ತಿ ಆರ್ಟ್ ಡೈರೆಕ್ಟ್ರಾಗಿರ್ತಾ ಇದ್ದೆ. ಡೈರೆಕ್ಷನ್ ಆ್ಯಕ್ಷನ್ ಅಂತ ಹೇಳೋಕ್ಕೆ ಮುಂಚೆನೇ ಹೋಗ್ಬಿಟ್ಟು ಆರ್ಟ್ ಡೈರೆಕ್ಷನ್ ಕೆಲಸ ಎಲ್ಲ ಮಾಡ್ತಾಯಿದ್ದೆ. ಸೊ ಡೈರೆಕ್ಟ್ರ್ ಬೇಕಾಗಿರೋಂಥ ಡಿಸಿಪ್ಲಿನ್ ಇರಲಿಲ್ಲ ನನಗೆ. ಸೊ ಹಾಗಾಗಿ 1.5 ಲಕ್ಷನೂ ಹೋಯ್ತು, ದುಡ್ಡೆಲ್ಲ ಹೋಯ್ತು, ಶೂಟಿಂಗು ಆಗಲಿಲ್ಲ, ಎಲ್ಲ ಅರ್ಧಂಬರ್ಧ ಆಯಿತು. ಗಂಗಾವತಿಯಿಂದ ವಾಪಸ್ ಬರೋಕ್ಕೂ ಕಾಸಿರಲಿಲ್ಲ. ಬೇಜಾರಾಗೋಯ್ತು. ತುಂಬ ಕಷ್ಟಪಟ್ಟು ವಾಪಸ್ ಬಂದ್ವಿ ಗಂಗಾವತಿಯಿಂದ ರಿಟರ್ನು. ಆಮೇಲೆ ಡಿಪ್ರೆಷನ್ಗೆ ಹೋದೆ. 7 ದಿನ ಶೂಟು, ದುಡ್ಡು ಖಾಲಿ, ಸಿನಿಮಾನೂ ಆಗಿಲ್ಲ, ವಾಪಸ್ ಬಂದ್ಬಿಟ್ರಲ್ಲ. ವಾಪಸ್ ಬರೋಕ್ಕೂ ಕಾಸಿರಲಿಲ್ಲ. ಮತ್ತೆ ನಮ್ಮ ಅಮ್ಮನ ಫೋನ್ ಮಾಡಿ ಅವ್ರ ಮುಖಾಂತರ ಒಂದು ಅಕೌಂಟಿಗೆ ಕಾಸು ಹಾಕಿಸ್ಕೊಂಡು, ಆ ಕಾಸಲ್ಲಿ ಊಟ ತಿಂಡಿಗೆ ಡೀಸೆಲ್ಗೆಲ್ಲ ಹಾಕಿ ವಾಪಸ್ ಬಂದಿದ್ದು. ಸೊ ಬಂದಮೇಲೆ ತುಂಬ ಡಿಪ್ರೆಷನ್ಗೆ ಹೋಗ್ಬಿಟ್ಟೆ. ಒಂದು ಈ ಥರದ ಎಡವಟ್ಟು ಮಾಡ್ಕೊಂಡಿದ್ದೊಂದು, ಎರಡನೇದು ಅಪ್ಪನದು ಪೆನ್ಷನ್ ದುಡ್ಡು, ಅದು ಅಕ್ಕನ ಮದುವೆಗೆ ಅಂತ ಇದ್ದಿದ್ದ ದುಡ್ಡನ್ನ ಈ ಥರ ವೇಸ್ಟ್ ಮಾಡಿಬಿಟ್ನಲ್ಲ ಅಂತ. ಸೊ ಎರಡೂ ಡಿಪ್ರೆಷನ್ನು ತುಂಬ ಎಕ್ಸ್ಟ್ರೀಮ್ ಲೆವೆಲ್ ಆಯಿತು. ಆಲ್ಮೋಸ್ಟ್ ಸೂಸೈಡ್ ಥಾಟ್ಸ್ ಎಲ್ಲ ಬಂದುಬಿಟ್ಟಿತ್ತು. ಸೊ ಮನೆ ಬಿಟ್ಟು ಎಲ್ಲೂ ಹೋಗ್ತಾ ಇರಲಿಲ್ಲ, ಮನೇಲೇ ಇರ್ತಾಯಿದ್ದೆ. ಸೊ ಏನು ಮಾಡೋದು ಅಂತೇಳಿ ಕೊನೆಗೆ ಇನ್ನು ಸಿನಿಮಾ ಇಂಡಸ್ಟ್ರಿ ಬೇಡ ಅಂತ ಅನ್ನಿಸ್ತಾಯಿತ್ತು, ಯಾವುದೂ ಮಾಡೋದು ಬೇಡ ಅಂತ. ಬಟ್ ಸುಮ್ಮನೆ ಇರೋದು ಬೇಡ, ಏನು ಮಾಡೋದು ಅಂತ ಗೊತ್ತಿಲ್ಲ, ಏನು ಕೆಲಸ ಮಾಡೋದಂತ. ಸೊ ಅದೇ ಟೈಮಲ್ಲೇ ನೂತನ್ ಉಮೇಶನ್ ಅಂತ ಡೈರೆಕ್ಟ್ರ್ ಇದ್ದಾರೆ, ಕೃಷ್ಣ ಮ್ಯಾರೇಜ್ ಸ್ಟೋರಿ ಸಿನಿಮಾ ಡೈರೆಕ್ಟ್ ಮಾಡಿದವರು. ಅವರು ಫೋನ್ ಮಾಡಿದ್ರು, ಮನ್ಸೂರೆ ಈ ಥರ, ಅವಾಗೆಲ್ಲ ಮನ್ಸೂರೆ ಆಗೋಗಿತ್ತು. ಶಶಾಂಕ್ ಅವ್ರದ್ದು ಒಂದು ಸಿನಿಮಾ ಬಚ್ಚನ್ ಶೂಟಿಂಗ್ ನಡೀತಾರೆ, ಅದರಲ್ಲಿ ಆರ್ಟ್ನ ಕೋಆರ್ಡಿನೇಟ್ ಮಾಡೋದಕ್ಕೆ ಒಬ್ಬರು ಬೇಕು, ಆರ್ಟ್ ಗೊತ್ತಿರೋಂಥವ್ರು, ಫ್ರೀ ಇದ್ರೆ ಹೋಗ್ತೀಯಾ ಅಂತಂದರು. ಸರಿ ಹೋಗ್ತೀನಿ, ನನಗೂ ಏನಾದ್ರು ಬ್ರೇಕ್ ಬೇಕಿತ್ತು ಅಂತ ಹೋದೆ. ಅಲ್ಲಿ 1 ತಿಂಗಳಿದ್ದೆ. ಯಾಕೋ ಅದು ಇನ್ನೂ ತುಂಬ ತಲೆ ಕೆಡಕ್ಕೆ ಸ್ಟಾರ್ಟ್ ಆಯಿತು. ಯಾಕಂತಂದರೆ ಇದು ಸಿನಿಮಾ ಕೈ ಸುಟ್ಕೊಂಡು ಬಂದಿರೋದು ತಲೆಯಲ್ಲಿ ಹಂಗೆ ಓಡ್ತಾಯಿತ್ತು. ಸರಿ ಅಂಥೇಳಿ ಅಲ್ಲಿ ಬಿಟ್ಟು ಬಂದೆ. ಅದೇ ಟೈಮ್ಗೆ ಚಾಮರಾಜ್ ಸವಡಿ ಅಂತ ಪರಿಚಯದವರು, ಅವ್ರು ಸಂಯುಕ್ತ ಪತ್ರಕರ್ತರು, ಸೊ ಕೊಪ್ಪಳದವರು. ಅವರು ಸಂಯುಕ್ತ ಕನ್ನಡದಲ್ಲಿ ಕೆಲಸ ಮಾಡ್ತಾಯಿದ್ರು. ಅವ್ರ ಜೊತೆ ನನ್ನ ಮೊದಲಿನ ಕಾಂಟ್ಯಾಕ್ಟಲ್ಲಿದೆ. ಅವ್ರಿಗೆ ಫೋನ್ ಮಾಡಿ ಈ ಥರ ಕೆಲಸ ಏನಾದ್ರು ಇದ್ದರೆ ಅಂತಾರೆ, ಸಂಯುಕ್ತ ಕರ್ನಾಟಕದಲ್ಲಿ ವೇಕೆನ್ಸಿ ಇದೆ, ಟ್ರೈ ಮಾಡ್ತೀಯ ನೋಡು ಅಂತಂದರು. ಸರಿ ಅಂತ ನಂದು ಪ್ರೊಫೈಲು, ಆರ್ಟಿಕಲ್ಸು ಎಲ್ಲ ಎತ್ಕೊಂಡು ಸಂಯುಕ್ತ ಕರ್ನಾಟಕಕ್ಕೆ ಹೋದೆ. ನೋಡಿ ಹುಣಸವಾಡಿ ರಾಜನ್ ಅಂತ ಎಡಿಟ್ರು, ಅವರು ಕೆಲಸ ಕೊಟ್ಟರು. ಸರಿ, ಸಬ್ ಎಡಿಟ್ರಾಗಿ ಕೆಲಸ ಕೊಟ್ಟರು. ಸ್ಟಾರ್ಟಿಂಗಲ್ಲಿ ಡೈಲಿ ನ್ಯೂಸ್ಗಾಗಲ್ಲ, ನೀವು ಕರ್ಮವೀರ ಕೆಲಸ ಮಾಡಿ
ಆಮೇಲೆ ನೋಡ್ತೀವಿ ಡೈಲಿ ನ್ಯೂಸ್ಗೆ ಅಂತಂದರು. ನನಗೆ ಯಾವುದೋ ಒಂದು ಕೆಲಸ ಸಿಕ್ಕರೆ ಸಾಕು ಅಂತೇಳಿ ಕರ್ಮವೀರ ಜಾಯ್ನ್ ಆಗಿ ಅಲ್ಲಿ ಒಂದು 6 ತಿಂಗಳು ಒಂದಷ್ಟು ಸಾಹಸಗಳು ಮಾಡಿ. ಆ್ಯಕ್ಚುಲಿ ಇಟ್ಸ್ ಇಂಟ್ರೆಸ್ಟಿಂಗ್. ನಂಗೆ ಅಲ್ಲಿ ಕೆಲಸ ಮಾಡಿದ್ದು ಒಂದು ನನ್ನ ಡಿಪ್ರೆಷನಿಂದ ಆಚೆ ಬರೋದಕ್ಕೆ ಹೆಲ್ಪ್ ಆಯಿತು. ಅದ್ರ ಜೊತೆಗೆ ಸಂಯುಕ್ತ ಕನ್ನಡ ಎಕ್ಸ್ಪೀರಿಯೆನ್ಸ್ ಒಂಥರ ಬೇರೆನೇ ಇತ್ತು, ಒಂಥರ ಅಮೇಝಿಂಗ್ ಎಕ್ಸ್ಪೀರಿಯೆನ್ಸು. ಬೇರೆ ಎಲ್ಲ ಪೇಪರ್ಗಿಂತ ಅಲ್ಲಿ ಒಂದು ಇರೋ ಪ್ಲಸ್ ಪಾಯಿಂಟ್ ಏನು ಅಂತಂದರೆ, ನಿಮಗೆ ಥರ್ಡ್ ಫ್ಲೋರು ಸೆಕೆಂಡ್ ಫ್ಲೋರಲ್ಲಿ ಟೈಪ್ ಆಗಿರೋದು, ಅಲ್ಲಿ ಫಸ್ಟ್ ಫ್ಲೋರಲ್ಲಿ ಲೇಔಟ್ ಡಿಸೈನ್ ಆಗಿ ಬೇಸ್ಮೆಂಟಲ್ಲಿ ಪ್ರಿಂಟ್ ಆಗುತ್ತೆ. ಸೊ ನಮ್ಗೆ ಅದೊಂಥರ ಏನೋ ಎಕ್ಸ್ಪರಿಮೆಂಟ್ಗಳು ಮಾಡೋದಕ್ಕೆ ಒಳ್ಳೆ ಅವಕಾಶ. ಅಲ್ಲೊಂದಷ್ಟು ಎಡಿಟರ್ಗಳು ಸಪೋರ್ಟ್ ಮಾಡಿದ್ರು. ಬರದೆ ಬೆಳಗ್ಗೆ 10 ಗಂಟೆಗೆ ಹೋದರೆ ರಾತ್ರಿ 1 ಗಂಟೆವರೆಗೂ ಆಫೀಸಲ್ಲೇ ಇರ್ತಾಯಿದ್ದೆ. ಈವೆನ್ನು ಕಸಬ್ದು ಇದು ಗಲ್ಲಿಗೆ ಏರಿಸಿದ ಸುದ್ದಿ ಬಂದಾಗ ಸ್ಪೆಷಲ್ ಆರ್ಟಿಕಲ್ ಒಂದು ಬರೆದಿದೆ. ಒಂದು ಸೆಂಟ್ರ್ ಪೇಜಲ್ಲಿ ಒಂದು ಆಲ್ಮೋಸ್ಟ್ ಒಂದು ಅರ್ಧ ಪೇಜ್ ಬರ್ದಿತ್ತು ಆರ್ಟಿಕಲ್. ಲೇಔಟ್ಸ್ ಎಲ್ಲ ಏನೋ ಎಕ್ಸ್ಪರಿಮೆಂಟ್ಗಳು ಮಾಡಿ ಆ ಥರದ್ದೆಲ್ಲ ಒಳ್ಳೆ ಚೆನ್ನಾಗಿತ್ತು. ಒಂದು ಬರವಣಿಗೆ ಜೊತೆ ಲೇಔಟ್ ಮಾಡ್ತಿದ್ರು. ನಾನು ಸುಮ್ಮ ಮಾಡಿದೆ, ಅಲ್ಲಿ ಕವರ್ ಪೇಜ್ ಮಾಡ್ತಾ ಇದ್ದೆ. ನನ್ನ ಕರ್ಮವೀರದಲ್ಲಿ ಸಣ್ಣ ಕಥೆಗಳನ್ನ ಆಯ್ಕೆ ಮಾಡೋದಕ್ಕೆ, ಆಮೇಲೆ ಇನ್ನೊಂದು ಏನೋ ಒಂದು 2 ಸೆಕ್ಷನ್ಗೆ ಮಾತ್ರ ಕೊಟ್ಟಿದ್ದು. ಅದು ಹೋಗ್ತಾ ಸಣ್ಣ ಕಥೆಗಳ ಆಯ್ಕೆ ಜೊತೆಗೆ ಹನಿಗವನಗಳನ್ನ ಆಯ್ಕೆ ಮಾಡೋದು. ಅದ್ರ ಜೊತೆಗೆ ನಾನು ಸೈನ್ಸಿಗೆ ಸಂಬಂಧಪಟ್ಟಿದ್ದು ನ್ಯೂ ಇನ್ವೆನ್ಷನ್ಸ್ ಅಂತ, ಅದಕ್ಕೆ ಮೊದಲು ಕೈವಾರದವರು ಒಬ್ಬರು ಬರಿತಾಯಿದ್ರು. ಅವ್ರು ತೀರ್ಕೊಂಡ್ಮೇಲೆ ಆ ಸ್ಪೇಸ್ನ ನಾನು ಅದು ಆರ್ಟಿಕಲ್ ಬರಿತಾ ಇದ್ದೆ. ಹೊಸದಾಗಿ ಏನೇನು ಪ್ರಾಡಕ್ಟ್ಸ್ ಮಾರ್ಕೆಟಿಗೆ ಬರ್ತಾ ಇದೆ ಅಂತ. ಆ್ಯಕ್ಚುಲಿ ಸಂಯುಕ್ತ ಕರ್ನಾಟಕ ದಿನಪತ್ರಿಕೆಗಿಂತಲೂ ಈ ಥರ ವೀಕ್ಲಿ ಕೆಲಸ ಮಾಡಿದ್ದೆ ಇಂಥ ಕ್ರಿಯೇಟಿವ್ ಮೈಂಡ್ನವ್ರಿಗೆ ಭಾಳ ಒಳ್ಳೆಯದು. ಕರ್ಮವೀರದಲ್ಲಿ ಆಯಿತಾ. ಅದಾದಮೇಲೆ ಕವರ್ ಪೇಜ್ ಡಿಸೈನ್ ಮಾಡ್ತಾ ಇದ್ದೆ, ಮತ್ತು ಕವರ್ ಸ್ಟೋರಿಗಳು ಮಾಡ್ತಾಯಿದ್ದೆ. ತಿಂಗಳು ಒಂದು ನನ್ನೊಂದು ಸ್ಪೆಷಲ್ ಕವರ್ ಸ್ಟೋರಿ ಇರ್ತಾಯಿತ್ತು. ಬೇರೆ ಆರ್ಟಿಗೆ ಸಂಬಂಧಪಟ್ಟಿದ್ದು, ಸಿನಿಮಾಗೆ ಸಂಬಂಧಪಟ್ಟಿದ್ದು, ಸೈನ್ಸಿಗೆ ಸಂಬಂಧಪಟ್ಟಿದ್ದೆ, ನ್ಯೂ ಇನ್ವೆನ್ಷನ್ ಬಗ್ಗೆ ಬರಿತಾ ಇದ್ದೆ, ಕಥೆಗಳು ಬರಿತಾ ಇದ್ದೆ. ಸಿನಿಮಾಗೆ ಸಂಬಂಧಪಟ್ಟಿದ್ದು ಸ್ಪೆಷಲ್ ಆರ್ಟಿಕಲ್ ಬರ್ತದೆ. ಮತ್ತು ಇಡೀ ಬುಕ್ಕದು ಲೇಔಟ್ ಡಿಸೈನ್ಸ್ ಮಾಡಿಸ್ತಾ ಇದ್ದೆ. ಆ ಡಿಸೈನ್ ಇರ್ತಾಯಿದ್ರು, ಅದ್ರ ಜೊತೆಗೆ ನಾವು ಸೆಂಟ್ರಲ್ಲಿ ಒಂದಷ್ಟು ಎಕ್ಸ್ಪರಿಮೆಂಟ್ಗಳು ಮಾಡೋದು, ಈ ಥರದ್ದೆಲ್ಲ ಮಾಡ್ತಾಯಿದ್ದೆ. ನ್ಯೂಸ್ ಪೇಪರ್ ಡೈಲಿ ನ್ಯೂಸ್ ಇದರಲ್ಲೂ ಕೆಲಸ ಮಾಡ್ಕೊತಾ ಇದ್ದೆ. ಬೆಳಗ್ಗೆಯಿಂದ ಸಂಜೆವರೆಗೂ ಕರ್ಮವೀರ ಕೆಲಸ ಮಾಡಿದ್ಮೇಲೆ ಸಂಜೆಯಿಂದ ರಾತ್ರಿವರೆಗೂ ಡೈಲಿ ನ್ಯೂಸದು ಪೇಜ್ 10ಗೆ ಆರ್ಟಿಗೆ ಸಂಬಂಧಪಟ್ಟಿದ್ದು ರಿವ್ಯೂಸ್ ಬರೆಯೋದು, ಆ ಥರದ ಆರ್ಟಿಕಲ್ ಬರಿತಾ ಇದ್ವಿ. ಸ್ಪೆಷಲ್ ಆರ್ಟಿಕಲ್ ಬರೀತಾಯಿದ್ದೆ, ಟ್ರಾನ್ಸ್ಲೇಷನ್ಸು, ಈ PTI ಇದು ಅದೆಲ್ಲ ಬಂದರೆ ಇವೆಲ್ಲ ಮಾಡ್ಕೊಂಡು ಲೇಔಟ್ ಮಾಡಿ ಕೆಳಗಡೆಗೆ ಎಲ್ಲಿವರೆಗೂ ಅಂದರೆ ಆಲ್ಮೋಸ್ಟ್ ಸುಮಾರು ಸರ್ತಿ ನಾನು ಡಿಸೈನ್ ಎಲ್ಲ ಮಾಡಿ ನೈಟ್ ಪೇಪರ್ ತೊಗೊಂಡು 1:30-2 ಗಂಟೆಗೆ ಮನೆಗೆ ಬರ್ತಾಯಿದ್ದೆ, ಮತ್ತು 9 ಗಂಟೆಗೆ ಹೋಗ್ತಾಯಿದ್ದೆ. ಯಾಕಂದ್ರೆ ನನಗೆ ಬೇರೆ ಏನು ಕೆಲಸ ಮಾಡೋಕ್ಕೆ ಇಂಟ್ರೆಸ್ಟ್, ಅದು ಸಿನಿಮಾದು ಡಿಪ್ರೆಷನ್ ಇತ್ತು ಎಲ್ಲ. ಮತ್ತು ಸಿನಿಮಾದಲ್ಲಿ ನಮ್ಗೆ ಹೆಂಗೆ ಅಂತಂದರೆ 24/7 ಕೆಲಸ ಮಾಡಿ ಅಭ್ಯಾಸ ಆಗ್ಬಿಟ್ಟು ಈ 10 to 4 ಜಾಬು ನಮ್ಗೆ ಸ್ವಲ್ಪ ಕಷ್ಟ ಆಗ್ತಾಯಿತ್ತು. ಏನಾದ್ರು ಮಾಡಬೇಕು ಅಂತ ಕೈ ಕಾಲು ಕಡಿಯೋದು. ಸರಿ, ಅಲ್ಲಿ ಕಾಸು ಕೊಡ್ತಾರೆ, ಅದಕ್ಕಿಂತ ಇಂಪಾರ್ಟೆಂಟ್ ಏನೋ ಮಾಡಬೇಕು, ಏನೋ ಕಲಿಬೇಕು. ಸೊ ಈ ಥರದ್ದೆಲ್ಲ ಕಲ್ತ್ಕೊಂಡು ಅಲ್ಲೊಂದು 6 ತಿಂಗಳು ಕೆಲಸ ಮಾಡಿ, ಓಕೆ ಮೆಂಟಲಿ ನಾನೊಂದು ನಾರ್ಮಲ್ ಆದ ನನ್ನಷ್ಟೊತ್ತಿಗೆ ಮತ್ತೆ ಇಡ್ಲಿ ವಡೆ ಆಸೆ ಸ್ಟಾರ್ಟ್ ಆಗೋಯ್ತು. ಈ ನೀವು ಮೊದಲು ಸಿನಿಮಾ ನಿಂತಲ್ಲ, ಅವಾಗ ಸಂಚಾರ ವಿಜಯ್ ಯಾಕೆ ಮಾಡ್ತಿದ್ರ ಮೊದಲೇ? ಸಂಚಾರ ವಿಜಯ್ ಒಬ್ಬರೇ ಅವರಿದ್ರು, ಬೇರೆಯವರೆಲ್ಲ ಕಾಸ್ಟಿಂಗ್ ಇತ್ತು. ಅಲ್ಲ, ಅವರೆಲ್ಲ ಹೇಗೆ ಪೇಮೆಂಟ್ ಎಲ್ಲ ಹೇಗೆ ಅವ್ರಿಗೆ ಸಂಚಾರ ವಿಜಯ್ಗೆಲ್ಲ? ಅದೊಂದು ದೊಡ್ಡ ಸ್ಟೋರಿ ಬಿಡಿ. ನಾನು ಅವ್ರು ಇಡೀ ಸಿನಿಮಾಗೆ ನಾನು ಆಫರ್ ಮಾಡಿದ್ದೆ 10,000 ರೂಪಾಯಿ. ಫಸ್ಟ್ ಟೈಮ್ ಸಿನಿಮಾ ಮಾಡೋಕೆ ಹೋದಾಗ 10,000 ನಮ್ಗೆ ಇದ್ದಿದ್ದೆ ಬಡ್ಜೆಟಲ್ಲಿ 10,000 ರೂಪಾಯಿ ಆಫರ್ ಮಾಡಿದ್ದೆ. ಅವ್ರು ಓಕೆ ಅಂತ ಹೇಳಿದರು. ಸಿನಿಮಾ ನಿಂತೋಯ್ತು, ಬಟ್ ನನಗೆ ಇನ್ಯಾವ ಥರ ಮಾಡ್ತೀನಿ ಅನ್ನೋ ಒಂದು ನಂಬಿಕೆ ಅವಾಗಿತ್ತು. ಆಮೇಲೆ ಹೋಯ್ತು, ಆಮೇಲೆ ಬಂತು, ಅದು ಬೇರೆ. ಆ ಟೈಮಲ್ಲಿ ಅವ್ರು ಕಾಸು ಕೊಟ್ಟಿರಲಿಲ್ಲ. ಸರಿ, ಅವ್ರಿಗೆ ಒಂದು 2,000 ರೂಪಾಯಿ 5,000 ರೂಪಾಯಿ ಸಮಥಿಂಗ್ ಏನೋ ನನ್ನ ಹತ್ರ ಉಳಿದಿರೋ ದುಡ್ಡು ತಗೊಂಡೋಗಿ ಇಲ್ಲ ವಿಜಯನಗರ ಅತ್ತಿಗುಪ್ಪೆ ಹತ್ರ ಅವ್ರ ಮನೆ ಇತ್ತು, ಅಲ್ಲಿಗೆ ಮೀಟ್ ಮಾಡೋಕ್ಕೆ ಅಂತ ಬಂದೆ. ಮೀಟ್ ಮಾಡೋಕ್ಕೆ ಅಂತ ಬಂದಾಗ ನಾನು ಅವ್ರಿಗೆ ಅದು ಕೊಟ್ಬಿಟ್ಟು, ಸರಿ ಕಾಸು ಇಟ್ಕೊಂಡಿರಿ, ಹರಿವು ಯಾವತ್ತು ಮಾಡಿದ್ರೂ ಶರಣಪ್ಪನ ಪಾತ್ರ ನೀವೇ ಮಾಡಬೇಕು ಅಂತೇಳಿ ಅವ್ರು ಕಾಸು ಕೊಡೋಕೆ ಹೋದ್ರೆ ಅವ್ರು ಕಾಸು ತೊಗೊಳ್ಳಿಲ್ಲ. ನಾನೇ ಮಾಡ್ತೀನಿ, ಪರವಾಗಿಲ್ಲ, ನೀವು ಕಾಸು ಕೊಡೋದೇನು ಬೇಡ ಅಂಥೇಳಿ ವಾಪಸ್ ಕಳಿಸಿದ್ರು. ನಾವು ಇಲ್ಲಿ ಬಂದು 2013 ಅಂದರೆ ಒಂದು 6-8 ತಿಂಗಳು ಸಂಯುಕ್ತ ಕರ್ನಾಟಕ ಕೆಲಸ ಮಾಡಿ ನಾನು ಮೆಂಟಲಿ ಸ್ಟೇಬಲ್ ಆದಮೇಲೆ ಮತ್ತೆ ಇಡ್ಲಿ ವಡೆ ಆಸೆ ಸ್ಟಾರ್ಟ್ ಆಯಿತು. ಇಡ್ಲಿ ವಡೆ ಅಂದರೆ ಗೊತ್ತಿರುತ್ತೆ, ಶೂಟಿಂಗ್ ಅಂತಂದರೆ ಬೆಳಗ್ಗೆ ತಿಂಡಿ ಅಂದರೆ ಇಡ್ಲಿ ವಡೆ. ಸೊ ಇಡ್ಲಿ ವಡೆ ಆಸೆ ಆಯಿತು. ಸರಿ ಆಯಿತು, ವಾಪಸ್ ಶೂಟಿಂಗ್ ಹೋಗೋಣ ಅಂಥೇಳಿ ಒಂದು ದಿವಸ ಡಿಸೈಡ್ ಮಾಡಿಬಿಟ್ಟು ಕೆಲಸಕ್ಕೆ ರಿಸೈನ್ ಮಾಡಿಬಿಟ್ಟು ವಾಪಸ್ಸು ಆರ್ಟ್ ಡೈರೆಕ್ಷನ್ ಶುರು ಮಾಡಿಕೊಂಡೆ. ಈ ಸಲ ಒಂದು ಸ್ವಲ್ಪ ಆರ್ಟ್ ಡೈರೆಕ್ಷನಲ್ಲಿ ಒಳ್ಳೊಳ್ಳೆ ಆ್ಯಡ್ಸ್ ಎಲ್ಲ ಪ್ರಾಜೆಕ್ಟ್ಸ್ ಮಾಡಿದೆ, ತುಂಬ ಒಳ್ಳೆ ಪ್ರಾಜೆಕ್ಟ್ಸು. ಇವೆನ್ನು ನಿತ್ಯ ಮೆನನು ಮತ್ತು ಫಹದ್ ಫಾಜಿಲ್ದು ಒಂದು ಆ್ಯಡು ಟೈಟಾನ್ ಒಂದಿದೆ, ಅದಕ್ಕೆ ವರ್ಕ್ ಮಾಡಿದ್ದೆ. ಸೊ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಅದು.
ಸೊ ಅದಕ್ಕೆ ಆ ಡೈರೆಕ್ಷನ್ ಕೆಲಸ ಮಾಡಿದೆ. ಸೊ ಈ ಥರದ್ದು ಕೆಲಸಗಳೆಲ್ಲ ಮಾಡಿ ಫೈನಾನ್ಷಿಯಲಿ ಸಾಲಗಳೆಲ್ಲ ತೀರಿಸ್ಕೊಂಡು ಸ್ಟೇಬಲ್ ಆಗಿ ಅಪ್ಪ ಓಕೆ ಜೀವನ ಒಂದು ಮನೆಗೆ ಅಪ್ಪನ ದುಡ್ಡು ಕೊಟ್ರ? ಅಕ್ಕನ ಮದುವೆ 2013 ಇದೆ ಆ್ಯಡ್ಸ್ ಮಾಡೋಕ್ಕೆ ಶುರು ಮಾಡಿದ್ಮೇಲೆ ಫೈನಾನ್ಷಿಯಲಿ ಬಂತು. ಅಕ್ಕನ ಮದುವೆನೂ ಆಯಿತು. ಸೊ ಸಾಲಗಳೆಲ್ಲ ಕ್ಲಿಯರ್ ಆಗ್ತಾಯಿತ್ತು. ಓಕೆ ಇನ್ನು ಯಾವ ತಲೆನೋ ಬೇಡ, ಡೈರೆಕ್ಷನ್ ಎಲ್ಲ ಬೇಡ, ಆ ಡೈರೆಕ್ಷನ್ ಮಾಡ್ಕೊಂಡು ಪೇಂಟಿಂಗ್ ನೆಮ್ಮದಿಯಾಗಿರೋಣ ಅನ್ನೋ ಟೈಮಲ್ಲಿ ಬಂದರು ಇವರು. ಡಿಸೆಂಬರಲ್ಲಿ ಸಂಚಾರಿ ವಿಜಯ್ ಮನೆಗೆ ಹುಡ್ಕೊಂಬಂದರು. ಸಾರ್ ನನಗೆ ನಿದ್ದೆನೇ ಬರ್ತಾಯಿಲ್ಲ, ಹರಿವು ಸಿನಿಮಾ ಮಾಡೋಣ ಸರ್ ಅಂದರು. ನಾನು ಇದು ಯಾವ ಕತೆ ಅಪ್ಪ, ನಾನು ಆರಾಮಾಗೆಲ್ಲ ಬಿಟ್ಟು ಆರಾಮಾಗಿದ್ದೀನಿ, ಮತ್ತೆ ಡೈರೆಕ್ಷನ್ ನಾನು ಹೇಳಿ ಸರ್ ಆಗಲ್ಲ ಬಿಟ್ಬಿಡಿ, ಪ್ರೊಡ್ಯೂಸರ್ ಸಿಗಲ್ಲ. ಇಲ್ಲ ಎಲ್ಲೋ ಹುಡ್ಕೋಣ, ಈ ಸಲ ನಾನು ಹುಡುಕ್ತೀನಿ, ನೀವು ಹುಡುಕಿ, ಪ್ರೊಡ್ಯೂಸರ್ ಹುಡ್ಕೋಣ, ಸಿನಿಮಾ ಮಾಡೋಣ ಸರ್ ಅಂದರು. ಸರ್ ಇಲ್ಲ ಈ ಕಥೆಗಳು ಯಾರು ನಮಗೆಲ್ಲ ದುಡ್ಡು ಯಾರು ಸರ್ ಆಗ್ತಾರೆ, ಇಲ್ಲ ಈ ಸಲ ಟ್ರೈ ಮಾಡೋಣ, ಎಲ್ಲೂ ಸಿಗಲ್ಲ, ನಾನು ಸಾಲ ಮಾಡ್ತೀನಿ, ಸಿನಿಮಾ ಮಾಡೋಣ ಅಂತ ಹೇಳಿ ಮತ್ತೆ ಅದೊಂಥರ ಏನು ಮುಚ್ಚೋಗಿದ್ದನ್ನು ಮತ್ತೆ ಬಡ್ದು ಎಬ್ಬಿಸಿದ್ರು. ಸೊ ಅಲ್ಲಿಂದ ಪ್ರೊಡ್ಯೂಸರ್ ಹುಡುಕಾಟ ಶುರು ಮಾಡಿದ್ವಿ. ಸೊ ಅವರು ಸುಮಾರು ಕಡೆ ವಿಚಾರಿಸ್ತಾಯಿದ್ರು. ಆ ಟೈಮಲ್ಲಿ ನಾನು ಈ ಥರ ವಿಚಾರಿಸ್ತಾ ಇದ್ದೀನಿ ಅಂತ ಗೊತ್ತಾಗಿ ಗಿರೀಶ್ ವಿ ಗೌಡ ಅಂತ ಚಿತ್ರಸಂತೆ ಓನರ್ ಕಮ್ ಎಡಿಟರು, ಅವರು ಒಂದು ದಿವಸ ಅವ್ರಿಗೆ ಆ್ಯಕ್ಚುಲಿ ಅವ್ರ ಈವೆಂಟ್ಗಳಿಗೆಲ್ಲ ನಾನೇ ಸೆಟ್ ವರ್ಕ್ ಮಾಡ್ತಾಯಿದ್ದು. ಸುಮಾರು ಕಸ್ತೂರಿಗೆ ಅದಕ್ಕೆಲ್ಲ ಅವರು ಈವೆಂಟ್ಗಳಿಗೆ ಮಾಡ್ತಾಯಿದ್ರು. ಅದಕ್ಕೆ ನಾನು ಸೆಟ್ಟೆಲ್ಲ ಆಗ್ತಾಯಿದ್ದೆ. ಅವ್ರು ಕರೆದ್ರು, ಸಿನಿಮಾ ಏನೋ ಮಾಡಬೇಕು ಅಂತ ಓಡಾಡ್ತಾ ಇದ್ದೀರಂತೆ, ನಮ್ಗೆ ಪಿಚ್ ಮಾಡಲ್ವಾ ಅಂದರು. ರಾತ್ರಿ ಒಂದು 8:30-9 ಗಂಟೆ. ಈ ಫಸ್ಟ್ ಶೂಟ್ ಮಾಡಿದ್ದೆಲ್ಲ ಫುಟೇಜ್ ಇತ್ತಲ್ಲ, ಅದನ್ನೆಲ್ಲ ಕಟ್ ಮಾಡಿಬಿಟ್ಟು ಒಂದು ಸಣ್ಣದ ಟೀಸರ್ ಥರ ಮಾಡಿ ಇಟ್ಕೊಂಡಿದ್ದೆ. ಸರಿ ತೋರಿಸ್ದೆ, ನೋಡಿ ಸರ್ ಅಂತಂದೆ. ನೋಡ್ಬಿಟ್ಟು ಚೆನ್ನಾಗಿದೆ ಅಲ್ರಿ, ಎಷ್ಟಾಗತ್ತೆ ಅಂದರು. ಒಂದು ಬಡ್ಜೆಟ್ ಹೇಳಿದೆ. ಅಷ್ಟಲ್ಲಿ ಆಗತ್ತಾ ಅಂತಂದರು. ಮಾಡಿದ್ರೆ ವರ್ಕೌಟ್ ಮಾಡಿದ್ರೆ ಆಗತ್ತೆ ಅಂದರು. ಹೌದಾ ಸರಿ ಅಂತ ಹೇಳ್ಬಿಟ್ಟು ಜೋಬಿಂದ ₹1000 ನೋಟು, ₹1 ಕಾಯಿನ್ ತೆಗೆದು ಕೈಯಲ್ಲಿ ಇಟ್ಬಿಟ್ಟು ಅಡ್ವಾನ್ಸ್ ಇದೇ ಕನ್ಫರ್ಮ್ ಅಂದ್ಕೊಳ್ಳಿ, ನಾನು ಮಾಡ್ತೀನಿ, ನೀವು ಸಿನಿಮಾ ಮಾಡಿ ಅಂದರು. ಅಷ್ಟೇ ಮಾತುಕತೆಯಲ್ಲೇ ಓಕೆ ಆಯಿತು. ಸೊ ಆ ₹1001 ತಗೊಂಡು ಆಮೇಲೆ ಕೆಲಸ ಸ್ಟಾರ್ಟ್ ಮಾಡಿದ್ವಿ. ಆಮೇಲೆ ಅವ್ರಿಗೂ ಸ್ವಲ್ಪ ಫೈನಾನ್ಷಿಯಲ್ ಪ್ರಾಬ್ಲಮ್ ಬಂತು, ಬಟ್ ಏನೋ ಟ್ರೈ ಮಾಡ್ತಾಯಿದ್ರು. ಆಮೇಲೆ ಸಂಚಾರಿ ವಿಜಯ್ ಅವರು ಅವ್ರ ಫ್ರೆಂಡು ಇಬ್ಬರು, ರಾಮ್ ಪ್ರಸಾದ್ ಮತ್ತು ಇನ್ನೊಬ್ಬರು, ಫ್ರೆಂಡ್ಸ್ ಹತ್ರ ಕೇಳಿ ಅವರು ನವೀನ್ ಶೆಟ್ಟಿ ರಾಮ್ ಪ್ರಸಾದ್ ಅಂತ ಅವ್ರ ಹತ್ರ ದುಡ್ಡು ತೊಗೊಂಡು ಶೂಟಿಂಗ್ ಎಲ್ಲ ಕಂಪ್ಲೀಟ್ ಮಾಡ್ಕೊಂಡ್ವಿ. ತುಂಬ ಸ್ಟ್ರಗಲ್ ಆಯಿತು, ಬಟ್ ಸ್ಟಿಲ್ ಸಿನಿಮಾ ಕಂಪ್ಲೀಟ್ ಆಯಿತು. ಅಂದ್ಕೊಂಡೇ ಇರಲಿಲ್ಲ ಆಗುತ್ತೆ ಅಂತ. ಬಟ್ ಈ ಸಲ ನಾನು ಫುಲ್ಲು ಅಲರ್ಟ್ ಆಗಿದ್ದೆ, ಪಕ್ಕಾ ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ಡೈರೆಕ್ಷನ್ ಬಗ್ಗೆ ಏನೇನು ಮಾಡಬೇಕು, ಹೇಗೆ ಮಾಡ್ಕೋಬೇಕು. JS ಭಾಸ್ಕರ್ ಸರ್ ನಾನು ಹೇಳಿದ್ದೇನೆ ಫಸ್ಟು, ಅವ್ರ ಹತ್ರ ಹೋದೆ. ಯಾಕಂದರೆ ಅವ್ರ ಜೊತೆ ಅದಾದಮೇಲೆ 2-3 ಪ್ರಾಜೆಕ್ಟ್ ಕೆಲಸ ಮಾಡಿದ್ದೆ. ಸೊ ಅವ್ರ ಹತ್ರ ಹೋಗ್ಬಿಟ್ಟು ಸ್ಕ್ರಿಪ್ಟ್ ತೋರಿಸಿ ಅವ್ರು ಹೇಳಿದ್ರು ಏನೇನು ಮಾಡ್ಕೋಬೇಕು ಅಂತ. ಅವ್ರ ಗೈಡೆನ್ಸ್ ತುಂಬ ಇಂಪಾರ್ಟೆಂಟ್, ಯಾಕಂದರೆ ಅದಾದಮೇಲೆ ಕಲರ್ ಗ್ರೇಡಿಂಗು ಅವ್ರು ಹೆಲ್ಪ್ ಮಾಡಿದ್ರು. ಸೊ ಅದೆಲ್ಲ ಅವರೆಲ್ಲ ಹೆಲ್ಪ್ ಮಾಡಿದ್ದಕ್ಕೆ ಹರಿವು ಕಂಪ್ಲೀಟ್ ಆಯಿತು. ಅದಾದಮೇಲೆ ಸ್ಟ್ರಗಲ್ ಆಯಿತು, ಬಟ್ ಥಿಯೇಟರ್ ರಿಲೀಸ್ ಅಂತ ಏನು ಪ್ಲಾನ್ ಇರಲಿಲ್ಲ ಅನ್ಸುತ್ತೆ. ಒಮ್ಮೆ ಅವಾರ್ಡ್ ಬಂದಮೇಲೆ ಯಾವ ಪ್ಲ್ಯಾನು ಇಲ್ಲ. ಸಿನಿಮಾ ಕಂಪ್ಲೀಟ್ ಆದಮೇಲೆ ಫೆಸ್ಟಿವಲ್ಗೆ ಅಲ್ಲಿ ಕಳಿಸಿದ್ರೆ ಸಬ್ಸಿಡಿ ಒಂದು 10 ಲಕ್ಷ ಬರುತ್ತೆ ಅಂತ ಹೇಳಿದರು. ಅಷ್ಟಕ್ಕಷ್ಟೇ ಪ್ಲ್ಯಾನ್ ಇದ್ದಿದ್ದು. ಖರ್ಚು ಮಾಡಿದ್ದು ಎಷ್ಟು ಅಂತ ಕೇಳ್ಬೋದು? ಖರ್ಚು ಟೋಟಲ್ ಸಿನಿಮಾ ಕಂಪ್ಲೀಟ್ ಆಗೋದಕ್ಕೆ 23 ಲಕ್ಷ 24 ಲಕ್ಷ ಖರ್ಚಾಯಿತು. 23.5 ಲಕ್ಷ ರೂಪಾಯಿ ಖರ್ಚಾಗಿದ್ದು ಅವತ್ತಿಗೆ. ಬಟ್ ಸಿನಿಮಾ ಸಬ್ಸಿಡಿ, ರೈಟ್ಸು, ಅದು ಇದು ಎಲ್ಲ ಸೇರಿ ಒಂದು 43-45 ಲಕ್ಷ ಬಂತು. ಅದಕ್ಕೆ ಡಬಲ್ ಬಂದಿದೆ, ಲಾಭನೇ ಬಂದ್ಬಿಡ್ತು. ಲಾಭ ಆಯಿತು. ಅದು ನ್ಯಾಷನಲ್ ಅವಾರ್ಡ್ ಆಗಿದ್ದಕ್ಕೆ ನಮಗೆ 20 ಲಕ್ಷ ಸಬ್ಸಿಡಿ ಬಂತು. ಟಿ ವಿ ರೈಟ್ಸ್ ಒಂದು 15 ಲಕ್ಷ 7 ಲಕ್ಷನ 8 ಲಕ್ಷ ಟಿ ವಿ ರೈಟ್ಸ್ ಹೋಯ್ತು. ಆಮೇಲೆ ಬೇರೆ ರೈಟ್ಸು ಇನ್ನೊಬ್ರಿಗೆ ಕೊಠಾರಿ ಅವ್ರಿಗೆ ಮಾಡಿದ್ರು ನಮ್ಮ ಪ್ರೊಡ್ಯೂಸರು, ಅವರು ಒಂದು 15 ಲಕ್ಷ ಏನೋ ಕೊಟ್ಟು ರೈಟ್ಸ್ ತಗೊಂಡ್ರು. ಈ ಥರ ಎಲ್ಲ ಸೇರಿ ಒಂದು 45 ಲಕ್ಷದವರೆಗೂ ಬಂತು. ಪ್ರೊಡ್ಯೂಸರ್ ಹ್ಯಾಪಿ, ಎಲ್ಲರೂ ಹ್ಯಾಪಿ. ಓಮ್ ಸ್ಟುಡಿಯೋ ಅಂತ ಅವರು ಪೋಸ್ಟ್ ಪ್ರೊಡಕ್ಷನ್ ಕಂಪ್ಲೀಟ್ ಅವರು ಮಾಡಿಕೊಟ್ರು, ಅಂದರೆ ದುಡ್ಡು ತೊಗೊಳ್ದಿರ ಆ ಟೈಮಲ್ಲಿ ಮಾಡಿಕೊಟ್ರು. ಅವಿನಾಶ್ ಶೆಟ್ಟಿ ಅಂತ, ಅದೇ ನಮಗೆ ಇದು ಶಾರ್ಟ್ ಫಿಲ್ಮ್ ಮಾಡಬೇಕು ಅಂತ, ಇದನ್ನು ಫೀಚರ್ ಫಿಲ್ಮ್ ಮಾಡಬೇಕು ಅಂತ ಐಡಿಯಾ ಕೊಟ್ಟಿದ್ದವ್ರೆ. ಪೋಸ್ಟ್ ಪ್ರೊಡಕ್ಷನ್ಗೆಲ್ಲ ಅವ್ರು ಹೆಲ್ಪ್ ಮಾಡಿದ್ರು. ನೀವು ಬಹುಶಃ ಆ ಟೈಮಲ್ಲಿ ನೀವು ಅವಾರ್ಡ್ ತಗೋ ಟೈಮಲ್ಲಿ ಒಂದು ವರ್ಷ ಗಿರೀಶ್ ಕಾಸರಗೋಳು ತಗೋತಿದ್ರು, ಇನ್ನೊಂದು ವರ್ಷ ಪಿ ಶೇಷಾದ್ರಿ ಅವ್ರು ತಗೋತಿದ್ರು. ಒಬ್ಬ ಹೊಸ ಹುಡುಗ ಬಂದು ತೊಗೊಂಡ ತಕ್ಷಣ ಹೇಗಿತ್ತು ನಿಮ್ಮ ರಿಯಾಕ್ಷನ್? ಹೇಗಿತ್ತು ಇಲ್ಲ, ಅದು ತುಂಬ ಜನ ಆ ಥರ ಹೇಳ್ತಾರೆ. ತುಂಬ ಅವರಿಬ್ಬರು ಕಾಸರವಳ್ಳಿ ಸರ್ ಶೇಷಾದ್ರಿ ಅವ್ರು ಬಿಟ್ಟು
ನಾಗತಿಹಳ್ಳಿ ಸರ್ಗೆ ಬಂದಿದೆ. ಅಲ್ಲ ಆ ಟೈಮಲ್ಲಿ ಅಂದರೆ ಇಲ್ಲ, ಅದು ಕಲ್ಪನೆ ಹಂಗೆ ಆ ಥರ ಹೇಳ್ತಾರೆ. ತುಂಬ ಜನ ತಗೊಂಡಿದ್ದಾರೆ. ಬಟ್ ಏನು ಅಂತಂದರೆ ಹೊಸ ಹುಡುಗರು ತಗೊಂಡಿದ್ದಿರಲಿಲ್ಲ. ಮತ್ತು ಕಷ್ಟ ಇದೆ ನ್ಯಾಷನಲ್ ಅವಾರ್ಡ್ ಅನ್ನೋದಿತ್ತು. ಅದು ಗೊತ್ತಿಲ್ಲ ನನಗೆ ಆ ವಿಷಯದಲ್ಲಿ. ಆಮೇಲೆ ಏನೇನೋ ಕತೆಗಳು ಅಲ್ಲಿ ದೆಹಲಿಯಲ್ಲಿ ಕಾಂಟ್ಯಾಕ್ಟ್ ಇರಬೇಕು ಅವೆಲ್ಲ ನಮಗೂ ಹೇಳಿದ್ರು, ಅಪ್ಲೈ ಏನಕ್ಕೆ ಮಾಡಕ್ಕೆ ಹೋಗ್ತೀಯಾ, ಅಲ್ಲೆಲ್ಲ ಕಾಂಟ್ಯಾಕ್ಟ್ ಇದ್ರೇ ಆಗೋದು ಅದು ಇದು ಅಂತ ತುಂಬ ಹೇಳಿದ್ರು. ನಾನು ಆ್ಯಕ್ಚುಲಿ ನ್ಯಾಷನಲ್ ಅವಾರ್ಡು ನಮ್ಮ ಪ್ರೊಡ್ಯೂಸರ್ ಗಿರೀಶ್ ಸರ್ ಹತ್ರ ಫೈನಾನ್ಷಿಯಲಿ ಎಷ್ಟು ಪ್ರಾಬ್ಲಮ್ ಇತ್ತು ಅಂದರೆ ನ್ಯಾಷನಲ್ ಅವಾರ್ಡ್ ಅಪ್ಲಿಕೇಶನ್ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೆ, DVD ಎಲ್ಲ. ಅದು ಕೊರಿಯರ್ ಮಾಡೋದಕ್ಕೂ ಅವ್ರ ಹತ್ರ ಕಾಸಿರಲಿಲ್ಲ. ಲಾಸ್ಟ್ ಡೇ ಇನ್ನೊಂದು 29ನೇ ತಾರೀಕು ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ, 31ನೇ ತಾರೀಕು ರೀಚ್ ಆಗಬೇಕು. 29ನೇ ತಾರೀಕು ಸಂಜೆ 4 ಗಂಟೆ 5 ಗಂಟೆವರೆಗೂ ಅವ್ರ ಆಫೀಸಲ್ಲಿ ಕೂತಿದ್ದೀನಿ. DD ತಗೊಳ್ಳೋಕೆ ಕಾಸಿಲ್ಲ. ಅದಕ್ಕೆ ಎಷ್ಟು 10,000 ಏನೋ DD ಇತ್ತು, 10,000 DD ತಗೊಳ್ಳೋಕೆ ಕಾಸಿಲ್ಲ, ಕೊರಿಯರ್ ಮಾಡೋದಕ್ಕೆ ಕಾಸಿಲ್ಲ. ಕೊನೆಗೆ ಅವ್ರು ಯಾರೋ ಫ್ರೆಂಡು ಗೋಲ್ಡು ಅಡ ಇಟ್ಟು ಅವ್ರು ದುಡ್ಡು ಕೊಟ್ಟರು. 4:15 ಗಂಟೆಯಲ್ಲಿ ICICI ಬ್ಯಾಂಕಲ್ಲೇನೋ ಸಂಜೆವರೆಗೂ DD ಕೊಡ್ತಾಯಿದ್ರು. ಅಲ್ಲೋಗ್ಬಿಟ್ಟು DD ತಗೊಂಡು 30th ಬೆಳಗ್ಗೆ ಕೊರಿಯರ್ ಮಾಡಿ 31st ರೀಚ್ ಆಗಿದೆ ಅನ್ನೋದು ಮೇಲ್ ಬಂತು. ಅಂದರೆ ಮೇಲ್ ಅಂದರೆ ಕೊರಿಯರ್ ಮಾಡಿದ್ದು ಕನ್ಫರ್ಮೇಷನ್ ಬಂತು. ಓಕೆ, ಲಾಸ್ಟ್ ಡೇಟ್ ಒಳಗಡೆ ರೀಚ್ ಆಗಿದೆ ಅಂತೇಳಿ ಸಮಾಧಾನ ಪಡ್ಕೊಂಡು. ಬಟ್ ಬರುತ್ತೇನೋ ಎಕ್ಸ್ಪೆಕ್ಟೇಷನ್ಸ್ ಎಲ್ಲ ಇರಲಿಲ್ಲ. ಸೊ ಅವಾಗೆಲ್ಲ ಇತ್ತು, ಯಾಕೆ ಅಪ್ಲೈ ಮಾಡ್ತೀಯ ಅಂತ ಸುಮಾರು ಜನ ನಂಗೆ ಹೇಳಿದರು. ಹೋದರೆ 10,000 ರೂಪಾಯಿ ತಾನೇ, ಹೋದರೆ ಹೋಗಲಿ ಅಂತೇಳಿ ಅಪ್ಲೈ ಮಾಡಿದ್ದು. ಅದು ನಮ್ಮ ಲೈಫ್ನೇ ಟರ್ನ್ ಮಾಡಿಬಿಡ್ತು. ಅಪ್ಲೈ ಮಾಡಿ ಮರ್ತು ಬಿಟ್ಟಿದ್ರೆ ಸುಮ್ಮನೆ ಆ ಕನೆಕ್ಷನ್ ಅದು ನಾನು ಅದ್ರ ಬಗ್ಗೆ ಫಾಲೋ ಅಪ್ ಮಾಡೋಕೆ ಹೋಗಿಲ್ಲ, ಕೇಳೋಕ್ಕೂ ಹೋಗಿರಲಿಲ್ಲ.